ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಮಸ್ತ್ ದಿನ ಆದ್ಮೇಲೆ ಸಿಗ್ತಿದ್ದೆ. ಮನೆಯಿಂದ ಡೈರೆಕ್ಟ್ ಮನೆ ಒಳಗೆ ಬಂದು ಬ್ಲಾಗ್ ಮಾಡ್ತಿದ್ದೆ ಅಂತ ಹೇಳಿ ಅನ್ಕೊಂಬೇಡಿ. ಇವತ್ತು ಕುಂದಾಪುರದಲ್ಲಿ ಹಬ್ಬ, ಕುಂದೇಶ್ವರ ಹಬ್ಬ. ಏನು ಸ್ಪೆಷಲ್ ಬ್ಲಾಗಿಗೆ ಬಂದ್ಕೊಂಡು ಬ್ಲಾಗ್ ಎಲ್ಲ ಮಾಡ್ತಿದ್ದೆ ಅಂತ ಹೇಳಿ ಅನ್ಕೊಂಬೇಡಿ. ಬೈಕ್ ತಗೊಂಡ್ರೆ ಮೇಲೆ ಬ್ಲಾಗು ಮಾಡಲ್ಲ, ರೀಲ್ಸು ಇಲ್ಲ, ಖಾಲಿ ಪೋಸ್ಟ್ ಮಾತ್ರ ಮಾಡ್ತಿದ್ದೆ. ಫೋಟೋ ಎಲ್ಲ ಹಳಿ ಪೋಸ್ಟ್ ಎಲ್ಲ ಡಿಲೀಟ್ ಮಾಡಿದ್ದೆ ಅನ್ಕೊಂಡು ಮಾಡ್ತಿದ್ರಿ. ಬಟ್ ಎಂತಾಯ್ತು ಅಲ್ಲಿ ಹೇಳ್ರೆ ಅದನ್ನು ಅರ್ಚು ಮಾಡಿಟ್ಟಿದ್ದೆ. ಅದು ತನ್ನಷ್ಟಕ್ಕೆ ಡಿಲೀಟ್ ಆಯ್ತು. ಅದು ಹೆಂಗೆ ಡಿಲೀಟ್ ಆಯ್ತು ಅನ್ಕೊಂಡು ನಿಜವಾಗ್ಲೂ ಗೊತ್ತಿಲ್ಲ. ಅರ್ಚಿ ಅಲ್ಲಿತ್ತು. ಬೈಕ್ ತಗೊಂಡು ಬೆಳಗ್ಗೆ ಕಂಡಿದ್ದೆ, ಸಂಜೆ ಹೊತ್ತಿಗೆ ಪೋಸ್ಟ್ ಯಾವುದೂ ಇಲ್ಲ, ಡಿಲೀಟ್ ಆಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇರಲಿ, ವಾಪಸ್ ಹೊಸ್ತಿಂದನೇ ಕಂಟಿನ್ಯೂ ಮಾಡುವ. ಬೈಕ್ ಬಗ್ಗೆ ಹೇಳಿದ್ರೆ ಒಂದು FZ ವರ್ಷನ್ 3, ಒಂದು R15 V4 ಇತ್ತು. ನೀವೇನ್ ಬಿಡ್ರಿ ಸಾವ್ಕಾರ ಮುಂದೆ. ಬೈಕ್ ಬಗ್ಗೆ ಆಮೇಲೆ ಮಾತಾಡ. ಈಗ ಅಂತಂದೇಳಿ ಹೇಳ್ರೆ ಸ್ಟ್ರೋಕ್ ಯಾರು ನಂಗೂ ಗೊತ್ತಿಲ್ಲ ಯಾರು ಅಂದ್ಕೊಂಡು. ಸ್ಟ್ರೋಕ್ ಬಗ್ಗೆ ಹೇಳ್ಕಂದೇಳಿ ಹೇಳ್ರೆ ಒಂದು ಟೈಮಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿರ. ಥ್ಯಾಂಕ್ಸ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಕೊಂಡು. ಅವ್ರು ಯಾರು ಅಂಬುದು ಈ ಬ್ಲಾಗಾಗಿರುತ್ತೆ. ಈಗ ಇಲ್ಲಿಂದ ಹೊರಡು ಟೈಮ್ ಬಂತ. ಸುಮಾರು ಟೈಮ್ ಆದ್ಮೇಲೆ ಹೆಲ್ಮೆಟ್ ಹಾಕೊಂಡು ಹಾತಿದ್ದೆ. ಸುಮಾರು ಟೈಮ್ ಅಂತಿಲ್ಲ, ಬೆಳಗ್ಗೆ ಹೋಗಿ ಬಂದೆ. ಯಾರು ಹೆಲ್ಮೆಟಿಗೆ ಸೆಟಪ್ ಎಲ್ಲ ಎಂಥದ್ದು ಇಲ್ಲ. ಯಾರು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಕಂಬೈನ್ ಎಲ್ಲ ಅಂತ ನಮ್ಮ ಬೈಕಲ್ಲಿ ನಿಂತ್ಬಿಡ್ತಾ. ಇದು ನಮ್ಮ ಬ್ರದರ್ ಇದೆ. ನಂದು ಎರಡು ಯಮನೆ ಗಾಡಿ ತಗೊಂಡು ಕಾಣಿ. ಇದ್ರ ಬಗ್ಗೆ ಎಲ್ಲ ಮೋರ್ ದೆನ್ ಎಕ್ಸ್ಪ್ಲೇನ್ ಇತ್ತು ನಿಮಗೆ. 512 ಕಿಲೋಮೀಟ್ರ್ ಓಡಿಸಿ ಐತೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ಗಿಂತ ಸ್ಟ್ರೋಕ್ ಯಾರಂಬುದೇ ಕ್ಯೂರಿಯಾಸಿಟಿ. ನಾನು ಇನ್ನೂ ಕಾಣಲಿಲ್ಲ ಅವರು ಹೆಂಗಿದ್ರು ಅನ್ಕೊಂಡು ಹೋಯ್ಕೊಂಡು ಫಸ್ಟ್ ಅವ್ರನ್ನ ಮಾತಾಡಿಸಿ ಇದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಾರು ಓಡಿಲ್ಲ, ನೆಕ್ಸ್ಟ್ ಡೇ ಯಾವುದಿದ್ರು ಓಡಿಲ್ಲ, ಬೈಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ. ಬಟ್ ಈಗ ಬೇಕಾಗ್ಬೋದು ನಮಗೆ ಸ್ಟ್ರೋಕ್ ಯಾರು. 1 minute later. ಸ್ಟ್ರೋಕ್ ಯಾರು ಅನ್ಕೋಕೆ ಅಂತಿದ್ದೀರಿ. ಈಗ ಆ ಸ್ಟ್ರೋಕನ್ನೇ ತಂದು ಎದುರು ನಿಲ್ಸೋ ಟೈಮ್ ಬಂತ. ಇದು ಯಾವ್ದು ಪ್ಲೇಸ್ ಅನ್ಕೊಂಡು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಏನು ಹೇಳೋದು ಬೇಡ. ಸ್ಟ್ರೋಕ್ ಯಾರು ಅನ್ಕೊಂತಿದ್ರಿ. ನನ್ನ ಎದುರುಗಡೆ ಇದ್ದು ಫೈನಲಿ ಸ್ಟ್ರೋಕ್. ಇವರೇ ಸ್ಟ್ರೋಕ್. ನಮ್ದು ಪರ್ಸ್ನಲಿ ಕಾಂಟ್ರವರ್ಸಿ ವಿಷಯ ಬಗ್ಗೆನೇ. ಅದು ಅಲ್ಲಿ ಆ ದಿನನೇ ಎಂಡ್ ಮಾಡಿದ್ದ. ಇದನ್ನ ಯಾರನ್ನು ಮೆನ್ಷನ್ ಮಾಡಿ ಇಲ್ಲಿ ಯಾರನ್ನು ಇದನ್ನ ಎತ್ಕೊಂಡೆ ನಾವು ಮಾತಾಡ್ತಿದ್ದಲ್ಲ. ಸ್ಟ್ರೋಕ್ ಯಾರನ್ನು ತೋರ್ಸೋಕ್ಕೋಸ್ಕರ ಈ ವಿಷಯ ಆಡ್ತಿದ್ದ. ಕಾಂಟ್ರವರ್ಸಿ ನಡ್ದು ಅದು ನೆಕ್ಸ್ಟ್ ಲೆವೆಲಿಗೆ ಎಂತೆಲ್ಲ ಅದು ಲಾಸ್ಟಿಗೆ ಫೈನಲಿ ಕೇಸ್ ಆಪು ಸಿಚುವೇಶನ್ ಬಂದು ಅದೆಲ್ಲ ತೀರ್ಮಾನ ಎಲ್ಲ ಆಯ್ತು. 16 ವರ್ಷನೇ ಮಾತೇ ಇಲ್ಲ. ಕಾಂಗ್ ಸಣ್ಣನೇ ಅವ. ನಾನು ದೊಡ್ಡನಂದು ಮಾಡಿದೆ. ಫಸ್ಟ್ ಟೈಮ್ ಲೈವಲ್ಲಿ ಕಾಣ್ತಿದ್ದು ನಾನು. ಅವ್ರ ಬಗ್ಗೆ ಹೇಳ್ಕಂದ್ರೆ ಹೇಳ್ರಿ ಪಾಪದ ಗಂಡ. ಯಾಕಂದ್ರೆ ಇನ್ನು ಫೇಸ್ ತೋರಿಸ್ಲಾ, ಫೋಟೋ ತಕ್ಕಂತಿಲ್ಲ ಅಂದೇಳಿ ನನ್ನ ಹತ್ರ ಹೇಳ್ತಿದ್ರ. ಓಕೆನಾ? ಸರಿ, ಎಂತೆಲ್ಲ ಮಾತಾಡೋದು ಹೇಳಿ ಎಷ್ಟೊಳಗೆ ಒಂದ್ಸರಿ ಸಪೋರ್ಟ್ ಮಾಡಿ. ಅವ್ರ ಪೇಜ್ ಸಪೋರ್ಟ್ ಮಾಡಿ. ಸ್ಟ್ರೋಕ್ 99 ಅಲ್ಲ, ಸ್ಟ್ರೋಕ್ 99 ಪೇಜ್ ಸಪೋರ್ಟ್ ಮಾಡಿ. ನಿಮ್ಮಿಂದ ಎಷ್ಟಾಯ್ತು ಅಷ್ಟೇ ಸಪೋರ್ಟ್ ಮಾಡಿ. ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿತ್ತು. ಸ್ಟ್ರೋಕ್ ತೋರಿಸಿ ಎಂಬರಿಗೆಲ್ಲ ಸ್ಟ್ರೋಕ್ ಡೈರೆಕ್ಟ್ ಆಗಿ ತೋರಿಸಿದೆ. ಮತ್ತೆ ನಾನು ಸುಮ್ಮನೆ ಇರ್ತೇನೆ ಅಂದೇಳಿ ನಾನು ಇದು ಟ್ರೋಲ್ ಮಾಡೋದಲ್ಲ. ನಾನು ಕೂರೋ ಮಗ ಅಲ್ಲ. ನಾನು ಸುಮ್ಮನೆ ಟ್ರೋಲ್ ಮಾಡ್ರೆ ನಾ ಏನು ಮಾಡ್ತೇನೆ ಗೊತ್ತು ಮತ್ತೆ ನಿಮಗೆ. ಓಕೆನಾ? ಸೋಲ್ ಸ್ಟೇಷನಿಗೆ ಹೋರು ಅಡ್ಡಿಲ್ಲ, ಎಂತಾರು ಅಡ್ಡಿಲ್ಲ. ಮತ್ತೆಂತ ಹೇಳೋದಿತ್ತು ಬ್ರೋ? ಮತ್ತೆಂತ ಇಲ್ಲ ಬ್ರೋ, ಅಷ್ಟೇ ಅಂಬ್ರ. ನೀನು ತಂದು ಹಾಕ್ಬೇಡಿ ಮಾಡಬೇಡಿ. ಸರಿ, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ. ಇವ್ರ ಹತ್ರಿಗೆ ಮಾಡ್ಸೋ ಬ್ರೋ, ಹೇಳಿ. ಬ್ಲಾಗ್ ಎಂಡ್ ಕಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.